ಪಾಕಿಸ್ತಾನದ ಮೇಲೆ ಭಾರತ ಎರಡನೇ ದಾಳಿ. ಇವತ್ತು ಬೆಳಗ್ಗೆಯೇ ಪ್ರತಿ ದಾಳಿ ನಡೆಸಿರುವಂತಹ ಭಾರತ. ಪಾಕಿಸ್ತಾನದ ಮೇಲೆ ಭಾರತ ಎರಡನೇ ಅಟ್ಯಾಕ್ ನಡೆಸಿದೆ. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿರುವಂತಹ ಸತತ ಎರಡನೇ ದಾಳಿ ಇದು. ಇವತ್ತು ಬೆಳಗ್ಗೆ ಪ್ರತಿ ದಾಳಿ ನಡೆಸಿರುವಂತಹ ಭಾರತ. ಪೂಂಚ್ ಸೆಕ್ಟರ್ನಲ್ಲಿ ಅನೇಕ ನಾಗರಿಕರನ್ನ ಕೊಂದು ಹಾಕಿತ್ತು ಪಾಕಿಸ್ತಾನ. ಇವತ್ತು ಬೆಳಗ್ಗೆ ಪ್ರತಿ ದಾಳಿಯನ್ನು ನಡೆಸಿದೆ ಭಾರತ. ಆ ಪ್ರತಿ ದಾಳಿ ಪಾಕಿಸ್ತಾನದ ಮೇಲೆ ಭಾರತ ಎರಡನೇ ದಾಳಿಯನ್ನು ಕೂಡ ನಡೆಸಿದೆ. ಇವತ್ತು ಬೆಳಿಗ್ಗೆ ಕೌಂಟರ್ ಅಟ್ಯಾಕ್ ಮಾಡಿರ್ತಕ್ಕಂತಹದ್ದು ಭಾರತ. ಪಾಕಿಸ್ತಾನದ ಮೇಲೆ ಭಾರತ ಎರಡನೇ ದಾಳಿ. ಈಗಾಗಲೇ ಭಯದಲ್ಲಿರ್ತಕ್ಕಂತಹ ಪಾಕಿಸ್ತಾನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಗಾಬರಿಗೆ ಬಿದ್ದಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಮಾತ್ರ ನಿರಂತರವಾಗಿ ಪಾಕಿಸ್ತಾನವನ್ನು ಮುಟ್ಟಿ ನೋಡಿಕೊಳ್ಳುವಂತೆ ತಟ್ಟುತ್ತಿದೆ. ಭಾರತ ಯಾವುದೇ ಕ್ಷಣ ಭಾರಿ ತೀವ್ರತೆಯ ದಾಳಿಯನ್ನು ಕೂಡ ಮಾಡಬಹುದು. ಭಾರತ ರಕ್ಷಣಾ ಸಚಿವಾಲಯದಿಂದ ಅಧಿಕೃತ ಮಾಹಿತಿ. ಪಾಕಿಸ್ತಾನದ ವಾಯುಸೇನಾ ವ್ಯವಸ್ಥೆಗಳ ಮೇಲೆ ದಾಳಿ. ಲಾಹೋರ್ನ ಮೇಲೆ ಇವತ್ತು ಬೆಳಗ್ಗೆ ದಾಳಿ ನಡೆಸಿರ್ತಕ್ಕಂತಹ ಭಾರತ. ಲಾಹೋರ್ ಏರ್ಪೋರ್ಟ್ನಲ್ಲಿರುವ ಏರ್ ಡಿಫೆನ್ಸ್ ವ್ಯವಸ್ಥೆಯ ಮೇಲೆ ದಾಳಿ ಮಾಡಲಾಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಇದು ಎರಡನೆಯ ದಾಳಿ. ಅತ್ಯಂತ ಪ್ರಮುಖ ಲಾಹೋರ್ ಸಿಟಿ, ಅದರ ಏರ್ಪೋರ್ಟ್ ಬಳಿ ದಾಳಿಯನ್ನ ಮಾಡಿದೆ ಭಾರತ. ಭಾರತದ ರಕ್ಷಣಾ ಸಚಿವಾಲಯದಿಂದ ಅಧಿಕೃತವಾದಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು, ಮಾಹಿತಿ ಅಂದರೆ ಅರ್ಥಾತ್ ಇನ್ಫಾರ್ಮೇಷನ್. ಪಾಕಿಸ್ತಾನದ ವಾಯುಸೇನಾ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡಲಾಗಿರುವಂತಹದ್ದು. ಲಾಹೋರ್ನ ಮೇಲೆ ಇವತ್ತು ಬೆಳಗ್ಗೆ ದಾಳಿ ನಡೆಸಿರುವಂತಹ ಭಾರತ ಏರ್ಪೋರ್ಟ್ನಲ್ಲಿರುವ ಏರ್ ಡಿಫೆನ್ಸ್ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿರುವಂತಹ 21 ಗುರಿ, 24 ಕ್ಷಿಪಣಿ, 25 ನಿಮಿಷಗಳ ಕಾಲ ಪ್ರಚಂಡ ಅಗ್ನಿಯ ಮಳೆ ನಿನ್ನೆ ಆಗಿತ್ತು. ಇವತ್ತು ಬೆಳಿಗ್ಗೆ ಪ್ರತಿ ದಾಳಿಯನ್ನು ಕೂಡ ನಡೆಸಿದೆ ಭಾರತ. ಭಾರತದ ರಕ್ಷಣಾ ಸಚಿವಾಲಯದಿಂದ ಅಧಿಕೃತವಾದಂತಹ ಮಾಹಿತಿ ರವಾನೆಯಾಗಿರುವಂತಹದ್ದು. ಪಾಕಿಸ್ತಾನದ ವಾಯುಸೇನಾ ವ್ಯವಸ್ಥೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಲಾಹೋರ್ನ ಮೇಲೆ ಇವತ್ತು ಬೆಳಗ್ಗೆ ದಾಳಿ ನಡೆಸಿರುವಂತಹ ಭಾರತ. ಲಾಹೋರ್ ಏರ್ಪೋರ್ಟ್ನಲ್ಲಿರುವ ಏರ್ ಡಿಫೆನ್ಸ್ ವ್ಯವಸ್ಥೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪತರುಗುಟ್ಟಿ ಹೋಗಿದೆ ಪಾಕಿಸ್ತಾನ. ಭಯ, ಆತಂಕ, ಕನ್ಫ್ಯೂಷನ್ನಲ್ಲಿ ಪಾಕಿಸ್ತಾನ ಇರುವಂತಹದ್ದು. ಏನಾಗಬಹುದು, ಏನಾಗುತ್ತೆ ಅವರ ಕಲ್ಪನೆಯಲ್ಲಿಲ್ಲ. ಪಾಕಿಸ್ತಾನ ಮುಚ್ಕೊಂಡು ಇದ್ದಿದ್ರೆ ಬಹುಶಃ ಏನೂ ಆಗ್ತಾ ಇರಲಿಲ್ಲ. ಭಾರತವನ್ನು ಕೆರಳಿಸಿದ್ದು ಅವರೇ, ಭಾರತವನ್ನು ಟ್ರಿಗರ್ ಮಾಡಿದ್ದು ಅವರೇ, ಭಾರತವನ್ನು ನಮ್ಮನ್ನು ಕೆಣಕಿದ್ದು ಅವರೇ. ಹಾಗಾಗಿ ಭಾರತ ಕೆಣಕಲ್ಪಟ್ಟ ಭಾರತ ಸರ್ಪ ಎಡೆ ಎತ್ತಿ ಕೂತಿದೆ. ಈಗ ಸರ್ಪನ ತಣಿಸೋದಕ್ಕೂ ಆಗ್ತಾ ಇಲ್ಲ. ಆ ಎಡೆ ಎತ್ತಿದ ಸರ್ಪನ ನೀವು ಏನು ಕೊಟ್ಟರೂ ಸಮಾಧಾನ ಆಗ್ತಾ ಇಲ್ಲ. ರೋಷಾವೇಶದಲ್ಲಿ ಪ್ರತಿ ದಾಳಿ ಮತ್ತು ಪ್ರತ್ಯುತ್ತರ ಕೊಡೋದಕ್ಕೆ ತಯಾರಾಗಿ ನಿಂತ ಭಾರತವನ್ನು ಪಾಕಿಸ್ತಾನ ಹೇಗೆ ಸಮಾಧಾನ ಪಡಿಸುತ್ತೋ ಗೊತ್ತಾಗ್ತಾ ಇಲ್ಲ. ಪ್ರತಿ ದಾಳಿ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆ ಪ್ರತಿ ದಾಳಿ ನಡೆಸಿರ್ತಕ್ಕಂಥ ಭಾರತ LOCಯಲ್ಲಿ ಪಾಕ್ ಪಡೆಗಳಿಂದ ಅಪ್ರಚೋದಿತ ದಾಳಿ. ಮೋರ್ಟಾರ್ಸ್, ಭಾರೀ ಗಾತ್ರದ ಪಿರಂಗಿಗಳ ಮೂಲಕ ದಾಳಿ ಮಾಡಿತ್ತು. ಜಮ್ಮು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಉರಿ ಮತ್ತು ಪೂಂಚ್ ಭಾಗದಲ್ಲಿ ರಜೌರಿ, ಮೇಂಧಾರ್ ವಲಯಗಳಲ್ಲಿ ನಿರಂತರವಾಗಿ ಫೈರಿಂಗ್ ಆಗಿತ್ತು. 3 ಮಹಿಳೆಯರು, 5 ಮಕ್ಕಳು ಸೇರಿ 16 ಅಮಾಯಕರು ಬಲಿಯಾಗಿತ್ತು. ಭಾರತೀಯ ಸೇನೆಯಿಂದಲೂ ಕ್ಷಿಪ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕ್ ಪಿರಂಗಿಗಳನ್ನು ನಿಷ್ಕ್ರಿಯ ಮಾಡಲಾಗಿದೆ. ಇವತ್ತು ಪಾಕಿಸ್ತಾನದ ಮೇಲೆ ಭಾರತ ಎರಡನೇ ದಾಳಿ. ಪಾಕಿಸ್ತಾನ ಭಾರತದ ಕೆಲ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಪಿರಂಗಿಗಳ ಮುಖಾಂತರವಾಗಿ ಕ್ಷಿಪಣಿಯನ್ನ ಬಿಟ್ಟಿತ್ತು. ಅದು ಕೂಡ LOCಯಲ್ಲಿ ಪಾಕ್ ಪಡೆಗಳಿಂದ ಅಪ್ರಚೋದಿತವಾದ ದಾಳಿ. ಮೋರ್ಟಾರ್ಸ್, ಭಾರೀ ಗಾತ್ರದ ಪಿರಂಗಿಗಳ ಮೂಲಕ ದಾಳಿ ಮಾಡಿದ್ರು. ಆದರೆ
ಅದನ್ನ ಭಾರತ ತಡೆಯುತ್ತಾದ್ರೂ ಕೂಡ ಬಾರಾಮುಲ್ಲಾ, ಉರಿ, ಪೂಂಚ್ ಮತ್ತು ಕುಪ್ವಾರ ಭಾಗಗಳಲ್ಲಿ, ರಜೌರಿ, ಮೇಂಧಾರ್ ಭಾಗಗಳಲ್ಲಿ ನಿರಂತರವಾಗಿ ಫೈರಿಂಗ್ ಆದ ಕಾರಣ 3 ಮಹಿಳೆಯರು 5 ಮಕ್ಕಳು ಸೇರಿ 16 ಅಮಾಯಕರು ಬಲಿಯಾಗಿದ್ದಾರೆ. ಭಾರತೀಯ ಸೇನೆಯಿಂದಲೂ ಕೂಡ ಕ್ಷಿಪ್ರ ರಿಯಾಕ್ಟ್ ಮಾಡಲಾಯಿತು. ಆದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕ್ ಪಿರಂಗಿಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಭಾರತದ ಧೀರ ಯೋಧರು. ಇವತ್ತು ಪಾಕಿಸ್ತಾನದ ಮೇಲೆ ಎರಡನೆಯ ದಾಳಿಯನ್ನು ಮಾಡಿತ್ತು. ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿಕೊಂಡು ಬಂದಿರತಕ್ಕಂಥ ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ 5ಕ್ಕೂ ಹೆಚ್ಚು ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತ್ತು. ಆಗಾಗ ಅಪ್ರಚೋದಿತವಾದಂಥ ದಾಳಿಯನ್ನು ಮಾಡಿ ಭಾರತೀಯ ಯೋಧರನ್ನು ಟ್ರಿಗರ್ ಮಾಡುವಂಥ ಪ್ರಯತ್ನ ಪಟ್ಟಿತ್ತು. ಈ ಹಿಂದೆ ಉರಿ ದಾಳಿಯಲ್ಲಾಗಿರಲಿ ಅಥವಾ ಅದಾದ ನಂತರ ಪುಲ್ವಾಮಾ ದಾಳಿಯಲ್ಲಾಗಿರಲಿ, ಅದರ ಹಿಂದೆ ನಡೆದಂಥ ಕೆಲ ದಾಳಿಗಳಲ್ಲಾಗಿರಲಿ, ಎಲ್ಲದರಲ್ಲೂ ಕೂಡ ಯುದ್ಧ ನೀತಿಯನ್ನು ಪಾಲಿಸೋದಿಲ್ಲ, ಯುದ್ಧ ನಿಯಮಗಳಿಗೆ ಸೊಪ್ಪು ಹಾಕೋದಿಲ್ಲ. ದೇಶದ ನಡುವಿನ ಪರಸ್ಪರ ಗಡಿ ರೇಖೆಯ ನಿಯಮಗಳನ್ನು ಪಾಕಿಸ್ತಾನ ಈವರೆಗೂ ಕೂಡ ಪಾಲಿಸಿಲ್ಲ. ಹಾಗಾಗಿ ಗಡಿ ರೇಖೆಯಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ ಇವತ್ತು ಅಪ್ರಚೋದಿತವಾದಂಥ ಫೈರಿಂಗನ್ನು ನಡೆಸಿದೆ. ನಿರಂತರವಾದ ಫೈರಿಂಗ್ ನಡೆದ ಕಾರಣ ಅಲ್ಲಿದ್ದಂಥ ಅಮಾಯಕ ಮಹಿಳೆಯರು ಮತ್ತು ಮಕ್ಕಳು, ಕೆಲ ಹಿರಿಯರು ಸೇರಿ 16 ಜನ ಸಾವನ್ನಪ್ಪಿರ್ತಕ್ಕಂತಹದ್ದು ವರದಿಯಾಗಿದೆ. ಸೊ ಅದಾದ ನಂತರ ಭಾರತವು ಕೂಡ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಭಾರತವು ಕೂಡ ಪ್ರತಿದಾಳಿಯನ್ನು ಮಾಡಿದೆ. ಪ್ರತಿದಾಳಿಯಲ್ಲಿ ಸಮರ್ಥವಾದಂಥ ಉತ್ತರವನ್ನು ಕೊಟ್ಟಿದೆ. ಜೊತೆಗೆ ಪಾಕಿಸ್ತಾನದ್ದು ಅಂತ ಹೇಳಲಾಗುವ ಕ್ಷಿಪಣಿಯನ್ನು ಭಾರತ ಹೊಡೆದು ಉರುಳಿಸಿದೆ, ಜೊತೆಗೆ ಅದನ್ನು ನಿಷ್ಕ್ರಿಯಗೊಳಿಸಿದೆ ಎಂದು ಹೇಳಲಾಗ್ತಾ ಇದೆ. ಇದು ಭಾರತ ಪಾಕಿಸ್ತಾನದ ಮೇಲೆ 2ನೇ ದಾಳಿ ನಡೆಸಿರುವಂತಹದ್ದು. ಅರ್ಥಾತ್ ಅವರ ದಾಳಿಗೆ ಪ್ರತಿದಾಳಿಯಾಗಿ ಭಾರತವು ಕೂಡ ಪ್ರತ್ಯುತ್ತರವನ್ನು ನೀಡಿದೆ ಎಂದು ಹೇಳಲಾಗ್ತಿದೆ. ಸರ್ಜಿಕಲ್ ಸ್ಟ್ರೈಕ್ ಉತ್ತರ ಭಾರತ ಜೊತೆಗೆ ಪಶ್ಚಿಮ ಭಾರತದ ಮೇಲೆ ದಾಳಿಗೆ ಯತ್ನ ಮಾಡಲಾಗಿತ್ತು ಪಾಕಿಸ್ತಾನ. ಇವತ್ತು ಪಾಕಿಸ್ತಾನದ ಮೇಲೆ ಭಾರತ 2ನೇಯ ಅಂದರೆ ಆಪರೇಷನ್ ಸಿಂಧೂರದ ಭಾಗ 2ರಂತೆ ಇವತ್ತು ಪ್ರತಿದಾಳಿಯನ್ನು ಮಾಡಿದೆ ಭಾರತ. ಮಧ್ಯರಾತ್ರಿ ಭಾರತದ ಮೇಲೆ ದಾಳಿಗೆ ಪಾಕಿಸ್ತಾನ ಸಾಕಷ್ಟು ಬಾರಿ ಪ್ರಯತ್ನವನ್ನು ಪಟ್ಟಿತ್ತು. ಭಾರತದ 15 ಪ್ರಮುಖ ನಗರಗಳಲ್ಲಿ ಪಾಕಿಸ್ತಾನ ಕ್ಷಿಪಣಿಗಳ ದಾಳಿ ಮಾಡುವ ಮುಖಾಂತರವಾಗಿ ಭಾರತವನ್ನು ಭಯಪಡಿಸ್ಬೋದು ಅಂತ ಕನಸು ಕಂಡಿತ್ತು. ಆದರೆ ಅವೆಲ್ಲವನ್ನು ಕೂಡ ಭಾರತ ಸೋಲಿಸಿದೆ. ಅವರ ಕ್ಷಿಪಣಿಗಳನ್ನು ಕೂಡ ಹೊಡೆದುರುಳಿಸಿ ಅವರ ಕ್ಷಿಪಣಿಗಳನ್ನು ನಿಷ್ಕ್ರಿಯಗೊಳಿಸಿರುವಂತಹ ಭಾರತ ಇವತ್ತು ಬೆಳಿಗ್ಗೆ ಪ್ರತಿದಾಳಿ ನಡೆಸಿದೆ ಭಾರತ. ಪಾಕಿಸ್ತಾನದ ಮೇಲೆ ಭಾರತ 2ನೇಯ ದಾಳಿ. ಇವತ್ತು ಬೆಳಗ್ಗೆಯ ಪ್ರತಿದಾಳಿ ನಡೆಸಿರ್ತಕ್ಕಂತಹ ಭಾರತ 21 ಗುರಿ, 24 ಕ್ಷಿಪಣಿ 25 ನಿಮಿಷಗಳ ಕಾಲ ರಣರೋಚಕ ಅಗ್ನಿಮಳೆ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ. ಪಾಕ್ ಮತ್ತು ಭಾರತದ ಗಡಿ ಭಾಗದಲ್ಲಿ ಸೈನಿಕರ ನಿಯೋಜನೆ. ಕಳೆದ 2 ದಿನಗಳಲ್ಲಿ ಪಾಕಿಸ್ತಾನದಿಂದ ಭಾರತದ ಮೇಲೆಯೂ ಕೂಡ ನಿರಂತರ ದಾಳಿಗೆ ಯತ್ನಗಳಾಗಿದೆ. ಪೂರ್ಣ ಪ್ರಮಾಣದ ಯುದ್ಧ ನಡೆದು ಬಿಡುತ್ತಾ ಅನ್ನುವಂಥ ಭಯ ಕಾಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತ 2ನೇಯ ದಾಳಿಗೂ ಕೂಡ ಮುಂದಾಗಿದೆ. ಇವತ್ತು ಬೆಳಿಗ್ಗೆ ಪ್ರತಿದಾಳಿ ನಡೆಸಿರ್ತಕ್ಕಂತಹ ಭಾರತ ಕ್ಷಣಕ್ಕೂ ಹೆಚ್ಚುತ್ತಿದೆ. ಪಾಕ್ ನಡುವಿನ ಉದ್ವಿಗ್ನತೆ, ಸೈನಿಕರ ಪಾಕಿಸ್ತಾನದಿಂದ ಭಾರತದ ಮೇಲೆಯೂ ದಾಳಿಗೆ ಯತ್ನ ಆಗಿದೆ. ಪೂರ್ಣ ಪ್ರಮಾಣದ ಯುದ್ಧ ನಡೆದು ಬಿಡುತ್ತಾ ಎನ್ನುವಂತಹದ್ದು ಪಾಕಿಸ್ತಾನವನ್ನು ಕೂಡ ಭಯಪಡಿಸ್ತಾ ಇದೆ. ಸೊ ಕ್ಷಣಕ್ಕೂ ಕೂಡ 2 ದೇಶದ ಗಡಿ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಕ್ಷಣಕ್ಕೂ ಹೆಚ್ಚುತ್ತಿವೆ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ. ಕಳೆದ 2 ದಿನಗಳಲ್ಲಿ ಪಾಕಿಸ್ತಾನದ ಮೇಲೆ ಭಾರತ 2ನೇಯ ದಾಳಿ ಮಾಡಿದೆ. ಸೊ ಯಾವುದೇ ಕ್ಷಣ ಮತ್ತೊಂದು ದಾಳಿಯಾಗುವ ಸಾಧ್ಯತೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಕ್ಷಣ ಪ್ರತಿದಾಳಿಯಾಗೋ ಸಾಧ್ಯತೆಗಳಿದೆ. ಪೂರ್ಣ ಪ್ರಮಾಣದ ಯುದ್ಧ ನಡೆದು ಬಿಡುತ್ತಾ
ಪಾಕಿಸ್ತಾನದ ಮೇಲೆ ಭಾರತ ಎರಡನೇ ದಾಳಿ ಮಾಡುತ್ತಾ ಎನ್ನುವಂತಹದ್ದು. ಇವತ್ತು ಬೆಳಿಗ್ಗೆ ಪ್ರತಿದಾಳಿ ನಡೆಸಿರ್ತಕ್ಕಂತಹ ಭಾರತ ಪಾಕಿಸ್ತಾನದ ಮೇಲೆ. ಸೊ ಅವರು ದಾಳಿ ನಡೆಸಿದಾಗ ಅದಕ್ಕೆ ಪ್ರತಿದಾಳಿಯನ್ನು ಭಾರತ ಮಾಡ್ತಾನೇ ಇದೆ. ಸೊ ಹಾಗಾಗಿ ಕ್ಷಣಕ್ಕೂ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗುತ್ತಾ ಅಥವಾ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾಗುತ್ತಾ ಎನ್ನುವಂತಹ ರೀತಿಯಲ್ಲಿ ಎರಡೂ ದೇಶಗಳಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಪಾಕಿಸ್ತಾನ ಆತಂಕದಲ್ಲಿದೆ, ಪಾಕಿಸ್ತಾನ ಭಾರತದಿಂದ ಭಯಪಡ್ತಾ ಇದೆ ಎನ್ನುವಂತಹದ್ದು ಈ ಎಲ್ಲ ಬೆಳವಣಿಗೆಗಳ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧ ನಿನ್ನೆಯಿಂದಲೇ ಆರಂಭನ. ನಿನ್ನೆ ರಾತ್ರಿ ಭಾರತದ 15 ಕಡೆ ಪಾಕಿಸ್ತಾನದ ಕ್ಷಿಪಣಿ ದಾಳಿಗೆ ಯತ್ನ ಆಗಿದೆ. ಇವತ್ತು ಬೆಳಗ್ಗೆ ಪಾಕಿಸ್ತಾನದ ಮೇಲೆ ಭಾರತದಿಂದ ಡ್ರೋನ್ ದಾಳಿಯೂ ಕೂಡ ಆಗಿದೆ. ಲಾಹೋರ್ನಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆ ಭಾರತದಿಂದ ಧ್ವಂಸ ಆಗಿರುವಂತಹದ್ದು. ಭಾರತ ಪಾಕಿಸ್ತಾನ ಯುದ್ಧ ನಿನ್ನೆಯಿಂದಲೇ ಆರಂಭನ ಎನ್ನುವಂಥ ಮಾತು. ನಿನ್ನೆ ರಾತ್ರಿ ಭಾರತದ 15 ಕಡೆ ಪಾಕಿಸ್ತಾನ ಕ್ಷಿಪಣಿ ದಾಳಿಗೆ ಯತ್ನ ಮಾಡಿದೆ. ಇವತ್ತು ಬೆಳಗ್ಗೆ ಪಾಕಿಸ್ತಾನದ ಮೇಲೆ ಭಾರತದಿಂದ ಡ್ರೋನ್ ದಾಳಿಯೂ ಕೂಡ ನಡೆದಿರುವಂತಹದ್ದು. ಸೊ ಲಾಹೋರ್ನಲ್ಲಿರುವಂತಹ ವಾಯು ರಕ್ಷಣಾ ವ್ಯವಸ್ಥೆ ಭಾರತದಿಂದ ಧ್ವಂಸ ಆಗಿರುವಂತಹದ್ದು. ಭಾರತ ಪಾಕಿಸ್ತಾನ ಯುದ್ಧ ನಿನ್ನೆಯಿಂದಲೇ ಆರಂಭ ಆಯಿತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಕಾಳಗ? ಸೊ ಎರಡು ರಾಷ್ಟ್ರಗಳ ಗಡಿ ಭಾಗದಲ್ಲಿ ಯುದ್ಧ ಭೀತಿ ಶುರುವಾಗಿದೆ. ಪಾಕಿಸ್ತಾನಿಗಳಿಗೂ ಕೂಡ ಒಂದು ರೀತಿಯ ಭಯ. ಇನ್ನು ಭಾರತ ಒಂದು ವೇಳೆ ಯುದ್ಧ ಆರಂಭಗೊಂಡರೆ ಎಷ್ಟು ದಿನದವರೆಗೂ ಕೂಡ ಯುದ್ಧ ಸುದೀರ್ಘವಾಗಿರುತ್ತೆ ಎನ್ನುವಂತಹದ್ದು ಪ್ರಶ್ನೆ.